ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸಾಫ್ಟ್ ಆಗಿರೋ ಚಪಾತಿ ಮಾಡೋಣ. ಬೇಕಾಗಿರೋ ಸಾಮಗ್ರಿಗಳು: ಗೋಧಿ ಹಿಟ್ಟು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು. ನೋಡಿ, 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿನಿ, ಅರ್ಧ ಕಪ್ ಎಣ್ಣೆ ತಗೊಂಡಿನಿ. ಇಷ್ಟು ಬೇಡ, ಸುಡಕ್ಕೂ ಹಾಕಬೇಕು, ಮತ್ತು ಹಿಟ್ಟು ಕಲಸೋಕ್ಕೂ ಇಷ್ಟು ಬೇಕು, ಮತ್ತು ನೀರು ಬೇಕು. ಉಪ್ಪು ನಾನು ಹಾಕ್ಬಿಟ್ಟಿದ್ದೀನಿ, ನಿಮಗೆ ವಿಡಿಯೋದಲ್ಲಿ ಹೇಳೋ ಹೋಗಲೇ ನಾನು ಉಪ್ಪು ಹಂಗೆ ಹಾಕ್ಬಿಟ್ಟಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಕಟ್ ಆಗಿದೆ, ಹಾಗಾಗಿ ಸಾರಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಎಣ್ಣೆ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಕ್ಲೀನಾಗಿ ಬೈಂಡಿಂಗ್ ಆಗಬೇಕು. ಇದೇನಪ್ಪ, ಯಾರಿಗೂ ಚಪಾತಿನೇ ಮಾಡಕ್ಕೆ ಬರಲ್ವಾ, ಇವ್ರು ಚಪಾತಿ ತೋರಿಸ್ತಾ ಇದಾರಲ್ಲ ಅಂತ. ಒಬ್ಬೊಬ್ರು ಮನೆ ಶೈಲಿ ಒಂದೊಂದು ಥರ ಇರುತ್ತೆ. ನೋಡಿ, ಎಣ್ಣೆ ಪೂರ್ತಿ ಕ್ಲೀನಾಗಿ ಬೈಂಡಿಂಗ್ ಆಯಿತು. ಇವಾಗ ನೀರು ಹಾಕಿ ಚೆನ್ನಾಗಿ ನೋಡಿ, 1 ಮಿಳ್ಳೆ ನೀರು ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಮುಕ್ಕಾಲಷ್ಟು ನೀರು ಹಿಡಿಯುತ್ತೆ ಅಷ್ಟೇ. ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು. ತುಂಬ ತೆಳ್ಳಗೆ, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಚಪಾತಿ ಹಿಟ್ಟು ಕಲಸಿ ಆದ ತಕ್ಷಣವೇ ಮಾಡೋದು. ನಾನೇನು ಹಿಟ್ಟು ನೆನಿಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅನ್ನೋ ರೀತಿ ಏನು ನಾನು ಇದು ಮಾಡಲ್ಲ. ಹಿಟ್ಟು ಕಲಸಿದ ತಕ್ಷಣ ಆವಾಗಲೇ ಚಪಾತಿ ಹಾಕ್ತೀನಿ. ನೋಡಿ, ಹಿಟ್ಟು ಕಲಸಿದ್ದಾಗಿದೆ, ಈ ರೀತಿ ಇರಬೇಕು. ಇಷ್ಟಿದ್ರೆ ಸಾಕು. ಇದು ಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದೋಣ. ನೋಡಿ, 1 ಸ್ಪೂನ್ ಆದರೆ ಸಾಕು. ನೋಡಿ, ಕೈಗೊಂಚೂರು ಮೆತ್ತಿಲ್ಲ. ನೋಡಿ, ಇಷ್ಟೇ ಎಣ್ಣೆ ಹಾಕೊಂಡಿರೋದು. ಹಿಟ್ಟು ಕಲಸಿ ಏನು ನೆನಿಬೇಕು ಅಂತ ಏನಿಲ್ಲ, ಆದ ತಕ್ಷಣನೇ ಚಪಾತಿ ಮಾಡ್ಕೋಬೋದು. ನೋಡಿ, ಉಂಡೆನೂ ಮಾಡ್ಕೊತಾ ಇದ್ದೀನಿ ನಾನು ಇವಾಗಲೇ. ನೋಡಿ, ಇಷ್ಟು ದಪ್ಪ ಉಂಡೆ ಆದರೆ ಸಾಕು. ನಾನು ತೀರಾ ದಪ್ಪ ಮಾಡೋಕ್ಕೆ ಹೋಗಲ್ಲ. ನೋಡಿ, ಇಷ್ಟು ದಪ್ಪ ಉಂಡೆ ಆದರೆ ಸಾಕು. ಎಲ್ಲ ಉಂಡೆಗಳು ಬಂದ್ಬಿಡ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿ, 14 ಉಂಡೆ ಆಗಿದೆ. 2 ಕಪ್ ಹಿಟ್ಟಲ್ಲಿ 14 ಉಂಡೆ ಆಗಿದೆ. 14 ಚಪಾತಿ ಆಗುತ್ತೆ. ನಾನು ಮೆಜರ್ಮೆಂಟಲ್ಲೇ ಹೇಳ್ತಾ ಇರೋದು. 1/4 kg ಸ್ಪೂನ್ ಬರುತ್ತಲ್ಲ, ಮೆಜರ್ಮೆಂಟ್ ಕಪ್ಪು ಆ ಥರನಾರ ಆಯಿತು, ನಿಮ್ಮನೆ ಲೋಟ ಇದ್ರೆ ಆಯಿತು, ಯಾವ ಥರ ಆಗಲಿ. 2 ಕಪ್ಪು 2 ಲೋಟ ಹಿಟ್ಟು ಹಾಕೊಂಡ್ರೆ 14 ಚಪಾತಿ ಆಗುತ್ತೆ. ಮನೆಯಲ್ಲಿ 4 ಜನ ಇದ್ದರೆ ತೃಪ್ತಿಯಾಗಿ ತಿನ್ಬೋದು. ನೋಡಿ, ಒಂದು ಚಪಾತಿ ಉಂಡೆ ತಗೊಂಡು ನೋಡಿ, ಒಂದು ಚಪಾತಿ ಉಂಡೆ ತಗೊಂಡು ಹಿಟ್ಟಲ್ಲಿ ಅದ್ಬಿಟ್ಟು ಚಪಾತಿ ಲಟ್ಸೋದು ತೋರಿಸ್ತೀನಿ. ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ಅಷ್ಟು ತೆಳ್ಳಗೆ ಬರುತ್ತೆ. ಸ್ವಲ್ಪ ಹಿಟ್ಟು ಮೇಲೆ ಹಾಕಿಬಿಟ್ಟು ಮತ್ತೆ ಲಟ್ಸೋಣ.
ಇದು ಮಾಮೂಲಿ ರವಾನ್ ಚಪಾತಿ. ಇದರಲ್ಲೇ ಪದ್ರು ಚಪಾತಿ ಮಾಡೋದು ತೋರಿಸ್ತೀನಿ. ನೋಡಿ, ಇದೊಂಥರ ಚಪಾತಿ ಆಯಿತು. ಇದರಲ್ಲಿ ಪದ್ರು ಚಪಾತಿಯಿಂದ ಸಾಟಿ ಮಾಡ್ಕೊಂಡು ಚಪಾತಿ ಮಾಡೋದು. ನೋಡಿ, ಹಿಟ್ಟು ಹತ್ಕೊಂಡು ಸಣ್ಣದಾಗೆ ರೋಲ್ ಮಾಡ್ಕೋಬೇಕು. ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಪದ್ರು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ತ್ರಿಭುಜದ ಆಕಾರದಲ್ಲಿ ಬರುತ್ತೆ. ಇದು ಬೇಕು ಅಂದರೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಬೇಡ ಅನ್ನೋರು ದಪ್ಪ ತಿಂತೀನಿ ಅನ್ನೋರು ದಪ್ಪ ಮಾಡ್ಕೊಳ್ಳಿ. ದಪ್ಪ ಮಾಡ್ಕೊಂಡ್ರೆ ಪರೋಟ ಏನು ತಿಂತೀವೋ ಅದೇ ರೀತಿ ಬರುತ್ತೆ. ಇವಾಗ ಚಪಾತಿ ಹಾಕ್ಕೊಂಡಿದ್ದಾಗಿದೆ ನಿಮಗೆ ತೋರಿಸಿದ್ದೀನಿ. ನೋಡಿ, ಚಪಾತಿ ಹಾಕ್ಕೊಂಡಾಗಿದೆ. ಇವಾಗ ಸುಡೋಣ ಬನ್ನಿ. ಸ್ಟವ್ ಹಚ್ಚಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾಯಬೇಕು. ಹಂಚು ಕಾದಿದ್ದಷ್ಟೇ ಚಪಾತಿ ಸುಡೋಣ. ನೋಡಿ, ಹಂಚು ಕಾದಿದೆ, ಚೆನ್ನಾಗಿ ಹಂಚು ಕಾದಿದೆ. ಚಪಾತಿ ಹಾಕೋಣ. ನೋಡಿ, ಹಂಚು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ಚಪಾತಿ ಬಂದಿದೆ. ನಾನು ಮಾಮೂಲಿ ರವನ್ ಚಪಾತಿ ಹಾಕಿದ್ದೀನಿ. ನೋಡಿ, ಲೈಟಾಗಿ ಬಬಲ್ಸ್ ಬರ್ತಾ ಇದೆ. ಇವಾಗ ತಿರ್ವಾಕೋಣ. ನೋಡಿ, ರೆಡ್ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬೇಕು ಅನ್ನೋರು ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಬೇಕು ಅನ್ನೋರು ತುಪ್ಪ ಯೂಸ್ ಮಾಡ್ಬೋದು. ಎರಡೂ ಬೇಡ ಅನ್ನೋರು ಹಾಗೆ ಪ್ಲೈನ್ ಚಪಾತಿನಾರ ತಿನ್ಬೋದು. ನೋಡಿ, ಇವತ್ತು ಚಪಾತಿಗೆ ಕಾಂಬಿನೇಷನು ಸೊಪ್ಪಿನ ಸಾರು. ನೀವು ಎಷ್ಟು ಜನ ಸೊಪ್ಪಿನ ಸಾರು ಜೊತೆ ತಿಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿ ಚಪಾತಿ ಈ ರೀತಿ ಬರುತ್ತೆ. ನೆನೆಸೋದು ಬೇಡ, ಏನು ಬೇಡ. ನೆನೆಸಿಡೋದು ಆಮೇಲೆ ಫ್ರಿಡ್ಜಲ್ಲಿ ಇಡೋದು ಆ ರೀತಿ ಏನೂ ಮಾಡಬೇಡಿ. ಈ ರೀತಿ ಆವಾಗಲೇ ಕಲಸಿ ಆವಾಗಲೇ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ, ಸಾಫ್ಟಾಗಿರುತ್ತೆ. ನೋಡಿ, ಆಗಿದೆ. ಪ್ಲೇಟಿಗೆ ಹಾಕೋಣ. ನೋಡಿ, ಆಗಿದೆ. ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಪದ್ರು ಚಪಾತಿ ಅನ್ನಲ್ಲ, ಪದ್ರು ಚಪಾತಿ ಹಾಕ್ತಾ ಇದ್ದೀನಿ ಈಗ. ನೋಡಿ, ಅದು ಬಬಲ್ಸ್ ಬಂತು. ತಿರ್ವಾಕೋಣ. ನೋಡಿ, ಈ ಥರ ಶಾಲೆ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನ ತನಕ ತುಂಬ ಚೆನ್ನಾಗಿರುತ್ತೆ ಚಪಾತಿ. ಅಂದರೆ ಹೊರಟಾಗಲ್ಲ. ನೋಡಿ, ಹೆಂಗೆ ಊದ್ತಾ ಇದೆ ಚಪಾತಿ. ನೋಡಿ, ಊದುತ್ತೆ ಚಪಾತಿ. ಏರ್ ಪಾಸ್ ಆಗಿಬಿಡುತ್ತಲ್ಲ, ಆವಾಗ ಹೊಡೆದೋಗುತ್ತೆ. ಇಲ್ಲಾಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಇವಾಗ ಆಗಿದೆ. 2 ಚಪಾತಿ ಆಗಿದೆ. ಮತ್ತು ನಾನು ಚಪಾತಿ ರಾಚ್ಕೊಂಡಿರೋದಿದೆ. ಮೊದಲನೇ ಚಪಾತಿ
ಚೂರು ಹೊರಟಾಗುತ್ತೆ. ಯಾರೇ ಮಾಡಿದ್ರು ಮೊದಲನೇ ಚಪಾತಿ ಹೊರಟಾಗುತ್ತೆ. ಮತ್ತು ಇನ್ನೊಂದೆರಡು ಚಪಾತಿ ನಾನು ಇಟ್ಕೊಂಡಿದ್ದೆ, ಹಾಗೆ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಎಲ್ಲ ವೀಡಿಯೋದಲ್ಲಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ತೋರಿಸ್ತಾ ಇದ್ದೆ. ಚಪಾತಿ ಮಾಡೋದು ನಾನು ನಿಮ್ಗೆ ಯಾವತ್ತೂ ತೋರಿಸಿರಲಿಲ್ಲ, ಹಂಗಾಗಿ ಇವತ್ತು ಚಪಾತಿ ಮಾಡೋದು ತೋರಿಸಿದ್ದೀನಿ. ಬರೀ ಗ್ರೇವಿ ಮಾಡೋದು, ಗ್ರೇವಿ ಜೊತೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ ಯಾವಾಗಲೂ. ನೋಡಿ ಎಷ್ಟು ತೆಳುವಾಗಿದೆ ಅಂತ ಅಂದ್ರೆ ಚಪಾತಿ ಅಷ್ಟು ತೆಳುವಾಗಿದೆ. ನೋಡಿ ಎಷ್ಟು ತೆಳುವಾಗಿದೆ ಅಂದರೆ ಅಷ್ಟು ತೆಳುವಾಗಿ ಬಂದಿದೆ ಚಪಾತಿ. ತುಂಬ ಚೆನ್ನಾಗಿರುತ್ತೆ, ಪೇಪರ್ ಇದ್ದಂಗೆ ಇರುತ್ತೆ ಚಪಾತಿ. ಅಷ್ಟು ತೆಳ್ಳಗೆ ರಾಚ್ಕೋಬಹುದು. ನೋಡಿ ಕೇವಲ 10 ನಿಮಿಷದಲ್ಲಿ 14 ಚಪಾತಿನಾಗೋಗಿದೆ. ಬಂದು ಯಾರು ಗೆಸ್ಟ್ ಬಂದರೆ 10 ನಿಮಿಷದಲ್ಲಿ ಮಾಡಿಕೊಡ್ಬೋದು. 10 ನಿಮಿಷದಲ್ಲಿ ಚಪಾತಿ, ಸಾರು ರೆಡಿ ಇದ್ದರೆ ಸಾರು, ಇಲ್ಲ ಗ್ರೇವಿ, ಇಲ್ಲ ಚಟ್ನಿ, ಏನು ಬೇಕಾದ್ರೂ ಮಾಡ್ಬೋದು. 10 ನಿಮಿಷ ಚಪಾತಿ ರೆಡಿ ಮಾಡಿ ಅವ್ರು ಕೂತ್ಕೊಂಡು ಒಂದು ಕಾಫಿ ಕುಡಿಯೋಷ್ಟರಲ್ಲಿ ಚಪಾತಿ ಮಾಡ್ಕೋಬೋದು. ಅಷ್ಟು ಜಲ್ದಿ ಚಪಾತಿ ಆಗೋಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ಚಪಾತಿ ಹೇಗಿದೆ ಅಂತ ತೋರಿಸ್ತೀನಿ. ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಪದ್ರ ಚಪಾತಿ ಅನ್ನಲ್ಲ, ಪದ್ರವಾಗಿ ಬಂದಿರುತ್ತೆ. ನೋಡಿ ಹಿಂಗೆ ಪದ್ರವಾಗಿ ಬಂದಿರುತ್ತೆ. ಪದ್ರ ಚಪಾತಿ ಅನ್ನಲ್ಲ, ಪರೋಟ ಅಂತಾರೆ, ಚಪಾತಿ ಅಂತಾರೆ, ಈ ರೀತಿ ಬಂದಿರುತ್ತೆ. ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡೋಕ್ಕೆ ನೋಡಿ ಎಷ್ಟು ಸಾಫ್ಟ್ ಅನಿಸುತ್ತೆ, ಅಷ್ಟು ಸಾಫ್ಟಾಗಿದೆ. ಇವಾಗ ನನ್ನ ಮಗಳು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತಾಳೆ ನೋಡಿ. ಈಗ ನೋಡಿ ನನ್ನ ಮಗಳು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತಾಳೆ ನೋಡಿ. ಎಷ್ಟು ಸಾಫ್ಟಾಗಿದೆ, ಮಾಮೂಲಿ ಚಪಾತಿನೂ ಇಷ್ಟೇ ಸಾಫ್ಟಾಗಿ ಬರುತ್ತೆ ನೋಡಿ. 2 ಬೆಳ್ಳುಳ್ಳಿ ಮುರಿಬೋದು, ಅಷ್ಟು ಸಾಫ್ಟಾಗಿದೆ ಚಪಾತಿ. ಸೊಪ್ಪಿನ ಸಾರು ಜೊತೆಗೆ ಕಾಂಬಿನೇಷನ್ ಟೇಸ್ಟ್ ಮಾಡಿ ಹೇಳ್ತಾಳೆ ನನ್ನ ಮಗಳು ಹೇಗೆ ಬಂದಿದೆ ಅಂತ. ಚೆನ್ನಾಗಿದೆ, ನೀವು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಿಮಗೆ ಗೊತ್ತಿರೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಹತ್ರ ಐಟಮ್ಸ್ ಎಲ್ಲ ಸಿಗುತ್ತೆ, ತಗೊಂಡೋಗಿ. ಚೆನ್ನಾಗಿದೆ ಪ್ರಾಡಕ್ಟ್ಸ್, ನಾನು ಅಷ್ಟೊಳಗೆ ತಗೊಂಡೋಗಿ ಯೂಸ್ ಮಾಡ್ಕೊತೀನಿ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ, ಕಂಪ್ನಿನೂ ಆಗುತ್ತೆ, ತಗೊಂಡೋಗಿ. ಸೂಪರಾಗಿ ಬಂದಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಲ್. ಇದು ಸೊಪ್ಪು ಅಂತ ಅನ್ನಲ್ಲ, ಸೊಪ್ಪಿನ ಬಗ್ಗೆ ಹೇಳಲಿಲ್ಲ. ಆ ಸೊಪ್ಪು ನಮ್ಮ ಗಾರ್ಡನಲ್ಲಿ ಬೆಳೆದಿರೋದು. ಮೇಲ್ಗಡೆ ಒಂದು ಸಣ್ಣದಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸೊಪ್ಪು ಹಾಕ್ಕೊಂಡಿದ್ದೆ. ಆ ಸೊಪ್ಪು ಸಾರು ಮಾಡಿದ್ದೀನಿ. ಸೊಪ್ಪಿನ ಸಾರು ವಿಡಿಯೋ ಮೊದಲೇ ತೋರಿಸಿದ್ದೀನಿ. ಗಾರ್ಡನಲ್ಲಿ ತಂದೆ ಬೆಳೆದಿರೋ ಸೊಪ್ಪನ್ನ, ಗಾರ್ಡನಲ್ಲಿ ಬೆಳೆದಿರೋ ಸೊಪ್ಪನ್ನ ತೋರಿಸಿಲ್ಲ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗಾರ್ಡನಲ್ಲಿ ಬೆಳೆದಿರೋ ಸೊಪ್ಪನ್ನ ತಂದು ಕಟ್ ಮಾಡೋದು ಬಿಟ್ಟು ನಿಮಗೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದೇ ಟೈಪು ಸೇಮ್ ಸಾಂಬಾರು ಮಾಡಿರೋದು ನಾನು. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್